ಬಂಧುಗಳೇ, ತುಂಬ ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಳೆದ 5-6 ತಿಂಗಳಿಂದ ವಿಚಿತ್ರ ಘಟನೆಗಳು ಭಾರತದಲ್ಲಿ ನಡೀತಾ ಇದ್ದಾವೆ. ಅದರಲ್ಲಿ ಬಹಳಷ್ಟು ಗಮನ ಸೆಳೆದಿದ್ದಂತ ಹೇಳಿದ್ರೆ, ಮೊದಲನೇದು ಜಿರ್ಲೆ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿ. ಅಲ್ಲಿಂದ ಹಿಡ್ಕೊಂಡು ಶುರುವಾದಂತಹ ಗೊಂದಲಗಳು ಇವತ್ತಿಗೆ ಅತಿ ಹೆಚ್ಚು ಗಮನ ಸೆಳೀತಿರ್ತಕ್ಕಂತಹ ರಾಮ ಮಂದಿರದ ಹಣ ದುರ್ಬಳಕೆವರೆಗೆ ಬಂದು ನಿಂತಿದೆ. ನೋಡಿ, ರಾಜಕಾರಣದ ಕುತಂತ್ರಗಳನ್ನು ಯಾವತ್ತೂ ಕಣ್ಣಿಗೆ ಏನು ಕಾಣುತ್ತೆ, ಭೂಮಿಯ ಮೇಲೆ ಏನು ಕಾಣಿಸುತ್ತೆ ಅಷ್ಟರ ಮೇಲೆ ಮಾತ್ರ ತೀರ್ಮಾನ ಮಾಡಲಿಕ್ಕಾಗಲ್ಲ. ಭೂಮಿಯ ಒಳಗಡೆ ಅಗಿದು ಅದರ ಅಂತರಾಳವನ್ನು ಬಗೆದಾಗ ಮಾತ್ರ ಈ ತಂತ್ರಗಳ ಹಿಂದೆ ಯಾವ್ಯಾವ ಕುತಂತ್ರಗಳಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಹಿಡ್ಕೊಂಡು ಈ ರಾಮ ಮಂದಿರದ ಹಣದ ದುರ್ಬಳಕೆ ಏನಾಗಿದೆ, ಇದರ ಅಷ್ಟೂ ಎಪಿಸೋಡ್ನ ಒಂದು ಕ್ರೊನಾಲಜಿ ನೋಡ್ಕೊಂಬನ್ನಿ. ಎಲ್ಲೋ ನಿಮ್ಗೊಂದು ಕಡೆಗೆ ಲಿಂಕ್ ಕಾಣಿಸ್ತಾ ಹೋಗುತ್ತೆ. ನೋಡಿ, ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಉದಯ ಆಯಿತು. ಮಾರ್ಚಲ್ಲಿ ಕಾಂಗ್ರೆಸ್ನ ರಾಜಮಾತೆ ಇದ್ದಾರಲ್ಲ, ಅವರು ಹುಷಾರಿಲ್ಲ ಅಂತೇಳಿ ಗಂಗಾರಾಮ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಅವ್ರು ಯಾವಾಗ ಗಂಗಾರಾಮ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, ಅವಾಗೆಲ್ಲನೂ ಕೂಡ ಒಂದೊಂದು ಸಣ್ಣ ಘಟನೆಗಳು ಶುರುವಾಗ್ತಾ ಹೋಗ್ತವೆ. ಅದು ಬರ್ತಾ ಮಹಾಪ್ರವಾಹ ಆಗ್ತವೆ. ಮಾರ್ಚ್ನಲ್ಲಿ ರಾಜಮಾತಾ ಅವರು ಹಾಸ್ಪಿಟ್ಲಿಗೆ ಸೇರ್ತಾರೆ. ಕೆಲವೇ ದಿನಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಆನ್ಲೈನಲ್ಲೇ ಜನ್ಮ ತಾಳುತ್ತೆ. ವಿಷಯ ಯಾವುದನ್ನ ಇಟ್ಕೊಳ್ಳುತ್ತೆ, ನೀಟನ್ನು ಇಟ್ಕೊಳ್ಳುತ್ತೆ. ನೀಟ್ಗೂ ಕಾಕ್ರೋಚ್ ಜನತಾ ಪಾರ್ಟಿಗಿನ ಸಂಬಂಧ ಇದೆಯಾ? ಇಲ್ವೇ ಇಲ್ಲ. ಹೋಗ್ಲಿ, ಅದಕ್ಕೋಸ್ಕರ ಹೋರಾಟ ನಿಜವಾಗ್ಲೂ ಮಾಡಿದ್ರಾ? ಇಲ್ವೇ ಇಲ್ಲ. ನೋಡ್ಕೊಂಬನ್ನಿ ನೀವು. ಇವತ್ತು ಸೋನಮ್ ವಾಂಗ್ಚುಕ್ ಸೇರ್ಕೊಂಡಿದ್ದಾರೆ. ಸೋನಮ್ ವಾಂಗ್ಚುಕ್ಗೆ 2 ವರ್ಷದಿಂದ ಇಟ್ಕೊಂಡು ಎಲ್ಲ ಲಿಂಕ್ಗಳನ್ನ ನಾವೇ ಹೇಳ್ಕೊಂಬಂದ್ವಿ. ಯಾವ ಲಿಂಕಿನ ವ್ಯಕ್ತಿಯವರು? ಚೈನಾದ ಏಜೆಂಟು. 2014 ಮುಂಚೆ MON ಮಾಡ್ಕೊಂಡಿತ್ತು ಕಾಂಗ್ರೆಸ್ ಸರ್ಕಾರ. 2014 ಮುಂಚೆ 2008ರಲ್ಲಿ ಚೈನಾದ ಜೊತೆ MON ಮಾಡ್ಕೊಂಡಿತ್ತು. ಇದೇ ಗಾಂಧಿ ಕುಟುಂಬ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಯಾರ ಜೊತೆ? ಇದೇ ಚೈನಾ ಜೊತೆ. ಇವತ್ತು ಯಾವ ಕಾಕ್ರೋಚ್ ಪಾರ್ಟಿಯ ಅಧ್ಯಕ್ಷ ಅಂತ ಹೇಳ್ಕೊಂಡು ನಾನು ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಬರ್ತೀನಿ, 1000 ಜನ ಬಂದು ನನ್ನ ಸ್ವಾಗತ ಮಾಡಿ ಏರ್ಪೋರ್ಟಲ್ಲಿ, ಅಲ್ಲಿಂದ ಸೀದಾ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಪೊಲೀಸ್ ಸ್ಟೇಷನ್ ಹೋಗಿ ಧರಣಿ ಮಾಡೋಣ, ಪರ್ಮಿಷನ್ ಕೊಡಬೇಕು ನೀವು ಜಂತರ್ ಪಂತರಲ್ಲಿ ನಾವು ಚಳವಳಿ ಮಾಡೋದಕ್ಕೆ ಅಂತ ಕೇಳೋಣ. ಅವ್ರು ಕೊಡೋದಿಲ್ಲ, ಅಲ್ಲಿ ದೊಡ್ಡ ಹೋರಾಟ ಶುರು ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ಆಮ್ ಆದ್ಮಿ ಪಾರ್ಟಿಯ ಹುಳುಗಳು ಬಂದ್ವಲ್ಲ, ದೆಹಲಿ ಪೊಲೀಸರು ಟುಸ್ ಮಾಡಿಬಿಟ್ರು. ಇವ್ರು ಕೇಳೋಕೆ ಮುಂಚೆ ತಗೊಂಡೋಗಿ ಪರ್ಮಿಷನ್ ಕೊಟ್ಬಿಟ್ರು. ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು. ಜಂತರ ಮಂತರ್ಗೆ ಹೋದ್ರೆ ಅಲ್ಲಿ 900 ಜನ ಇಲ್ಲ. ಆ 900 ಜನದಲ್ಲಿ ಒಂದು 300-400 ಜನ ಯೂಟ್ಯೂಬರ್ಸು, ನ್ಯೂಸ್ ಚಾನಲ್ ಅವರು, ಇನ್ನೊಂದು 100-150 ಅರ್ಧಂಬರ್ಧ ಗಂಡ್ಸೋ ಹೆಂಗ್ಸೋ ಗೊತ್ತೇ ಆಗ್ತಿರ್ಲಿಲ್ಲ. ಇನ್ನೊಂದು 50-100 ಜನ ಮಾತ್ರನೇ ನಾವು ಹೋರಾಟ ಮಾಡ್ತೀವಿ ಅಂತ ಬಂದರು. ಅದರಲ್ಲಿ 10 ಜನನೂ ನೀಟಿಗೆ ಸಂಬಂಧಪಟ್ಟವ್ರು ಇರಲಿಲ್ಲ, ನೀಟ್ನ ವಿದ್ಯಾರ್ಥಿಗಳಿರಲಿಲ್ಲ. ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಡೇ ಅವ್ರಿಗೆ ಎಕ್ಸಾಮ್ ಇತ್ತು, ಅವರೆಲ್ಲ ಅದಕ್ಕೆ ಪ್ರಿಪೇರ್ ಆಗ್ತಾಯಿದ್ರು. ಅಲ್ಲಿ ಬಂದವರಲ್ಲಿ ನೀಟ್ನ ಫುಲ್ ಫಾರಮ್ ಗೊತ್ತಿರಲಿಲ್ಲ ರೀ. ವಿಚಿತ್ರವಾಗಿ ಡ್ರೆಸ್ ಮಾಡಿಕೊಂಡು, ಸೀರೆಗಳು ಉಟ್ಕೊಂಡು ಗಂಡಸರು. ಹೇಳಿದ್ನಲ್ಲ, ಗಂಡಸೋ ಹೆಂಗ್ಸೋ ಏನು ಮಾತಾಡ್ತಿದ್ವು, ಏನು ಭಾಷೆನೋ, ಅವ್ರು ಏನು ಕೇಳಕ್ಕೆ ಬಂದಿದ್ರು, ಯಾಕೆ ಬಂದವರು ಏನೂ ಅರ್ಥ ಆಗ್ತಿರ್ಲಿಲ್ಲ. ಒಟ್ಟು ಒಂದು LGBT ಪ್ರಶ್ನೆ ಅಂತಾರೆ, ಅದು ಮುಗಿದೋಯ್ತು. ಅದಾದಮೇಲೆ ಇಡೀ ದೇಶದಲ್ಲೆಲ್ಲ ನಾವು ಹೋಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಬೆಂಗಳೂರಿಗೂ ಬಂದೋದ್ರು. ಮೂಸೂರು ಯಾರು ಗತಿ ಇರಲಿಲ್ಲ. ಈಗ ಸೋನಮ್ ವಾಂಗ್ಚುಕ್ ಧರಣಿ ಮಾಡ್ಕೊಂಡು ಕೂತಿದ್ದಾರೆ. 300 ಜನನೂ ಜೊತೆಲಿರಲ್ಲ. ಇವ್ರಿಗೆ ಸಪೋರ್ಟ್ ಮಾಡ್ತಿರೋದು ಯಾರು ಗೊತ್ತಾ? ಈಗ ಯಾರು ಈ ರೈತ ಹೋರಾಟವನ್ನು ಬೆಂಬಲಿಸಿದಲ್ಲ, ಅದೇ ಖಲಿಸ್ತಾನಿಗಳು, ಅದೇ ಜಿಹಾದಿಗಳು, ಅವರೇನೇ ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕೂತಿರೋದು ಇವಾಗ. ಹಾಗಾದರೆ ಅದು ಹಿಂದಿರ್ತಕ್ಕಂಥ ಉದ್ದೇಶ ಯಾವುದು? ಬೃಂದಾ ಕಾರಟ್ ಯಾಕೆ ವಿಷಯಕ್ಕೆ ಬರ್ತಾವ್ರೆ? ನೀಟನ್ನೇ ಯಾಕೆ ಇಟ್ಕೊಂಡ್ರು? ನೀಟನ್ನು ಇಟ್ಕೊಂಡಿರೋದಲ್ಲ, ಧರ್ಮೇಂದ್ರ ಪ್ರಧಾನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ನೋಡಿ, ಪೇಪರ್ ಲೀಕ್ ಅನ್ನೋದು ಭಾರತದಲ್ಲಿ ಹೊಸ ವಿಷಯ ಅಲ್ಲ. 2014 ಮುಂಚೆ 2004ರಿಂದ 2014ವರೆಗೆ UPA ಸರ್ಕಾರ ಇದ್ದಾಗ 55 ಪೇಪರ್ ಲೀಕ್ ಪ್ರಕರಣಗಳು ನಡೆದವು. ಆ ಪೇಪರ್ ಲೀಕ್ ಪ್ರಕರಣಗಳು ನಡೆದಾಗಲೆಲ್ಲ ಅದನ್ನು ನಡೆಸಿದಂಥ ಏಜೆಂಟ್ಗಳು ಕಾಂಗ್ರೆಸ್ನ ಏಜೆಂಟ್ಗಳು. ಯಾರಿಗಾದ್ರೂ ಒಬ್ರಿಗಾದ್ರು ಜೈಲಾಯ್ತಾ? ಇಲ್ಲ. 2014 ನಂತರನೇ ನೋಡ್ಕೊಳ್ಳಿ. ಮೋದಿ ಸರ್ಕಾರ ಬಂದಮೇಲೆ ಮೊದಲು ಪ್ರಕಾಶ್ ಜಾವಡೇಕರ್ HRD ಮಿನಿಸ್ಟರ್ ಆಗಿದ್ರು, ಅಂದರೆ ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ನೋಡ್ತಾ ಇದ್ರು. ಅದಾದಮೇಲೆ ಸ್ಮೃತಿ ಇರಾನಿ ಅವರು ಬಂದಿದ್ದರು, ಅವ್ರು ನೋಡ್ತಾ ಇದ್ರು. ಆಗಲೂ ಕೂಡ ಪೇಪರ್ ಲೀಕ್ಗಳಾದವು. ಆಗ ಇವ್ರು ಯಾರೂ ಬಾಯ್ ಬಿಟ್ಟಿರಲಿಲ್ಲ. ಈಗ ಧರ್ಮೇಂದ್ರ ಪ್ರಧಾನ್ ಬಂದ ಮೇಲೆ ಏನು ನೀಟ್ ಲೀಕ್ ಆಗಿದೆ, ಈಗಲೇ ಯಾಕೆ ವಿಷಯ ಎತ್ಕೊಳ್ತಾ ಇದ್ದಾರೆ ಅಂತೇಳಿದ್ರೆ, ಇಲ್ಲೇ ನಾನು ಹೇಳ್ತಿರ್ತಕ್ಕಂಥದ್ದು ಕ್ರೊನಾಲಜಿ ನೋಡ್ಕೊಂಡು ಹೋಗಿ ಅಂತೇಳಿ. ಯಾಕೆ ಅಂತೇಳಿದ್ರೆ, ಧರ್ಮೇಂದ್ರ ಪ್ರಧಾನ್ ಬಂದ ಮೇಲೆ ಇಲ್ಲಿವರೆಗೂ ಇವ್ರದ್ದೇನು ಪಠ್ಯ ಇತ್ತಲ್ಲ, ಜಿಹಾದಿ ಪಠ್ಯ ಅಥವಾ ಈ ಮುಘಲ್ಗಳನ್ನ ಓಲೈಕೆ ಮಾಡ್ತಕ್ಕಂಥದ್ದು, ಅವ್ರಿವ್ರನ್ನ ಓಲೈಕೆ ಮಾಡೋದು, ಹಿಂದೂ ರಾಜ್ಯಗಳನ್ನೆಲ್ಲ ದಮನಿಸ್ತಕ್ಕಂಥ ಒಂದು ತಿರುಚಿದ ಇತಿಹಾಸ ಇತ್ತಲ್ಲ, ಅದೆಲ್ಲವಕ್ಕೂ ಕೂಡ ಕೊಡ್ಲಿಪೆಟ್ಟು ಕೊಟ್ಕೊಂಡ್ಬಂದರು. 9ನೇ ಕ್ಲಾಸು ಮತ್ತು 10ನೇ ಕ್ಲಾಸಲ್ಲಿ NCERT ಪಠ್ಯಗಳಿತ್ತಲ್ಲ, ಇವೆಲ್ಲವನ್ನು ಕೂಡ ಬದಲಾವಣೆ ಮಾಡಿದ್ರು. ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ ಕೇವಲ ಒಬ್ಬರ ಇಬ್ಬರ ಸ್ವತ್ತಾಗಿರಲಿಲ್ಲ. ಯಾರ್ಯಾರು ನಿಜವಾಗಿ ಹೋರಾಟ ಮಾಡಿದ್ರು ಅವರೆಲ್ಲರ ಕಥೆಗಳು
ಬರೋಕ್ಕೆ ಶುರುವಾದವು. ಇನ್ಮೇಲೆ ಪಠ್ಯದಲ್ಲಿ ಫ್ರೆಂಚ್ ರೆವಲ್ಯೂಷನ್ ಇರಲ್ಲ. ಫ್ರೆಂಚ್ ರೆವಲ್ಯೂಷನ್ ನಾವ್ಯಾಕ್ರಿ ಓದಬೇಕು? ಭಾರತದಲ್ಲಿ ಅಷ್ಟೊಂದು ಬೃಹತ್ ಇತಿಹಾಸ ಇರಬೇಕಾದ್ರೆ. ಸೊ ಯಾವಾಗ ಇದು ಬರೋಕ್ಕೆ ಶುರು ಮಾಡ್ತು, ಇವ್ರಿಗಾಗ್ಲೇ ಉರಿಯೋಕ್ಕೆ ಶುರುವಾಗೋಯ್ತು. ಧರ್ಮೇಂದ್ರ ಪ್ರಧಾನ ಟಾರ್ಗೆಟ್ ಮಾಡಬೇಕು. ಜೊತೆಗೆ ಏನು 2024ರಲ್ಲಿ ಮೋದಿ ಸರ್ಕಾರಕ್ಕೆ ಅಥವಾ BJPಗೆ ಕಡಿಮೆ ಸೀಟ್ಗಳು ಬಂದಾಗ ಮೋದಿಯವ್ರನ್ನ ಮುಗಿಸೇ ಬಿಡಬೇಕು ಅಂತೇಳಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ವಿದೇಶಿ ಶಕ್ತಿಗಳು ಮತ್ತು ಇವರು. ಯಾವಾಗ ದಿನ 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 ಮೋದಿಯವರು ಶಕ್ತಿಶಾಲಿ ಆಗ್ತಾ ಹೋದ್ರು, ಈಗ ಮೋದಿಯವ್ರನ್ನೂ ಹೊಡಿಬೇಕು, ಪ್ರಧಾನೂ ಹೊಡಿಬೇಕು ಅಂತಕ್ಕಂಥ ಪ್ಲಾನ್ ಹಾಕ್ಕೊಂಡು ಎಲ್ಲರೂ ಒಟ್ಟಿಗೆ ನುಗ್ಕೊಂಡ್ರು. ಯಾರು? ಚೈನಾದ ಏಜೆಂಟ್ಗಳು. ಅದಕ್ಕೋಸ್ಕರ ಹಿಡ್ಕೊಂಡಿದ್ದಾರೆ ಇವ್ರನ್ನ, ನೀಟ್ನ ವಿದ್ಯಾರ್ಥಿಗಳನ್ನ. ಅಫ್ಕೋರ್ಸ್ ನೀಟ್ ಲೀಕ್ ಆಗಿತ್ತು, ಅದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು. ಅದನ್ನು ಹಿಡ್ಕೊಂಡು ಆ ವೈದ್ಯಕೀಯ ವಿದ್ಯಾರ್ಥಿಗಳ ಆ ವೈದ್ಯಕೀಯ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮೊದಲು ಅವ್ರನ್ನ ಪ್ರಚೋದನೆ ಮಾಡಿ ಅವರ ಪೇರೆಂಟ್ಸು ಯಾರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿದ್ದಾವೆ ಅಥವಾ ಮಿಡ್ಲ್ ಕ್ಲಾಸ್ ಏನು ಒಂದು ಸಪೋರ್ಟ್ ಸಿಸ್ಟಮ್ ಇದೆ, ಅದು ಸಾರಾಸಗಟಾಗಿ ಮೋದಿಯವರ ಬೆನ್ನ ಹಿಂದೆ ಇದೆ, BJP ಹಿಂದೆ ಇದೆ. ಆ ಇಡೀ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯನ್ನು ಪ್ರಚೋದನೆ ಮಾಡಿ, ಆ ಇಡೀ ಮಿಡ್ಲ್ ಕ್ಲಾಸ್ ವ್ಯವಸ್ಥೆಯನ್ನು ಪ್ರಚೋದಿಸಿ ದೇಶದಲ್ಲಿ ಒಂದು ಅಂತರ್ಯುದ್ಧ ಶುರು ಮಾಡಬೇಕು ಅಂತೇಳಿ ದೊಡ್ಡ ಪ್ಲಾನ್ ಹಾಕ್ಕೊಂಡು ಇವರೆಲ್ಲ ನುಗ್ಗುದು. ಇಲ್ಲದ್ರೆ ಬೃಂದಾ ಕರೆಟ್ಗೆ ಏನ್ರಿ ಸಂಬಂಧ ಇದಕ್ಕೆ? ಬೃಂದಾ ಕರೆಟ್ ಯಾವ್ಯಾವ ಮಾತುಗಳನ್ನಾಡಿದ್ದು ಬಂದು ಧರ್ಮೇಂದ್ರ ಪ್ರಧಾನ ಟಾರ್ಗೆಟ್ ಮಾಡ್ತಾ ಅದರಿಂದ ಮೋದಿಯವ್ರನ್ನ ಟಾರ್ಗೆಟ್ ಮಾಡೋದು, ದೇಶದೊಳಗಡೆಗೆ ಅಂತರ್ಯುದ್ಧ ಶುರು ಮಾಡೋದು, ವಿದ್ಯಾರ್ಥಿಗಳ ಕಾರಣಗಳು ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳನ್ನ ಪ್ರಚೋದಿಸಿ ಅಲ್ಲಿಂದ ಒಂದು ದಂಗೆಯನ್ನು ಶುರು ಮಾಡ್ತಕ್ಕಂಥ ಪ್ಲಾನ್ ಇಟ್ಕೊಂಡು ಶುರು ಮಾಡಿದ್ದಿದ್ದು. ಆದರೆ ಮೋದಿ ಸರ್ಕಾರ ಗಟ್ಟಿಯಾಗಿ ಎಚ್ಚೆತ್ಕೊಂತು, ಟೆಲಿಗ್ರಾಮನ್ನು ಬ್ಯಾನ್ ಮಾಡ್ತು. ಮತ್ತು ಇವನ್ ಸೈನ್ಯದ ಸಹಾಯ ಕೂಡ ತಗೊಂಡು ಎಕ್ಸಾಮ್ ನಡೆಸೋದಕ್ಕೆ ಕಳೆದ ತಿಂಗಳು 21ನೇ ತಾರೀಕು ಎಕ್ಸಾಮ್ ನಡೀತು, ಶಾಂತಿಯುತವಾಗಿ ನಡೀತು, ಭಾಳ ವ್ಯವಸ್ಥಿತ ಮಟ್ಟದಲ್ಲಿ ನಡೀತು. ನೋಡಿ, ಟೆಲಿಗ್ರಾಮ್ನ ಯಾಕೆ ಬ್ಯಾನ್ ಮಾಡಿದ್ರು? ಫೇಸ್ಬುಕ್ ಯಾಕೆ ಬ್ಯಾನ್ ಮಾಡಲಿಲ್ಲ? ಟ್ವಿಟರ್ನ ಯಾಕೆ ಬ್ಯಾನ್ ಮಾಡಲಿಲ್ಲ? ಟೆಲಿಗ್ರಾಮಲ್ಲಿ ಅನಾಹುತಕಾರಿ ಕೆಲವು ಫೀಚರ್ಗಳಿದ್ವು. ಸಪೋಸ್ ನಾನಿವತ್ತು 19ನೇ ತಾರೀಕು ನಾನೊಂದು ಪೋಸ್ಟ್ ಹಾಕಿರ್ತೀನಿ. 20ನೇ ತಾರೀಕು ನಾನು ಹೋಗಿ 19ನೇ ತಾರೀಕು ಡೇಟನ್ನು ನನ್ನ ಅದೇ ಪೋಸ್ಟನ್ನು ಎಡಿಟ್ ಮಾಡಿ ಅದರಲ್ಲಿ ಹೊಸ ಪೋಸ್ಟ್ ಹಾಕ್ಬೋದು. ಡೇಟ್ 19ಕ್ಕೆ ಇರುತ್ತೆ. ಹಿಂದಿನ ಡೇಟ್ನ ಪೋಸ್ಟನ್ನು ನಾನು ಎಡಿಟ್ ಮಾಡಿ ಹಾಕ್ತಕ್ಕಂತಹ ಒಂದು ಡೇಂಜರಸ್ ಫೀಚರ್ ಇತ್ತು. ಇವ್ರು ಏನು ಮಾಡ್ತಾಯಿದ್ರು? 20ನೇ ತಾರೀಕು ಎಕ್ಸಾಮ್ ಇದ್ದರೆ 19ನೇ ತಾರೀಕು ಒಂದು ಪೋಸ್ಟ್ ಹಾಕಿರೋರು 20ನೇ ತಾರೀಕು ಎಕ್ಸಾಮ್ ನಡೆದಾಗ ಪೇಪರ್ ಬರುತ್ತಲ್ಲ, ಅದನ್ನು ಬಂದು 19ನೇ ತಾರೀಕಿಗೆ ಏನು ಇವ್ರು ಪೋಸ್ಟ್ ಹಾಕಿದ್ರಲ್ಲ ಅದರಲ್ಲಿ ಈ ಪೇಪರ್ನ ಹಾಕಿ ಪೋಸ್ಟ್ ಮಾಡ್ದಂಗೆ ಮಾಡಿ, ನೋಡಿ ನಾವು ಹೇಳಿದ್ವಿ ಹಿಂದಿನ ದಿನನೇ ಆಗಲೇ ಪೇಪರು ಟೆಲಿಗ್ರಾಮಲ್ಲಿ ಬಂದಿದೆ, ಲೀಕ್ ಆಗಿದೆ ಅಂತೇಳಿ ಗೊಂದಲ ಶುರು ಮಾಡ್ತಾ ಇದ್ರು. ಸರಿ, ಟೆಲಿಗ್ರಾಮ್ನ ಬ್ಯಾನ್ ಮಾಡ್ತು ಸರ್ಕಾರ, 7 ದಿವಸ ಬ್ಯಾನ್ ಮಾಡ್ತು. ಅದರಿಂದ ಏನಾಯಿತು? ಈ ಥರ ಹಳೆ ಡೇಟ್ ಎಡಿಟ್ ಮಾಡಲಿಕ್ಕಾಗಲಿಲ್ಲ ದ್ರೋಹಿಗಳಿಗೆ. ಈವನ್ ಟೆಲಿಗ್ರಾಮ್ ಕಂಪ್ನಿಗೂ ಗೊತ್ತಾಯ್ತು. ಹಾಗಾಗಿ ಈ ಎಡಿಟ್ ವ್ಯವಸ್ಥೆನೇ ಕಿತ್ತಾಕಿದೆ, ಈಗ ಆ ಫ್ಯೂಚರನ್ನು ಕಿತ್ತಾಕಿದೆ. ನೀಟ್ ಶಾಂತಿಯುತವಾಗಿ ನಡೀತು. ಇವ್ರು ಯಾವ ದೇಶಕ್ಕೆ ಬೆಂಕಿ ಇಕ್ಕಬೇಕು ಅಂತ ಹೋಗಿದ್ರಲ್ಲ, ದಂಗೆ ಮಾಡಿಸ್ಬೇಕು ಅಂತ ಹೋಗಿದ್ರಲ್ಲ, ಅದು ಟುಸ್ಸಾಯಿತು. ಹಾಗಾಗಿ ಇವರು ಪ್ಲ್ಯಾನ್ ಬಿ ಕಡೆಗೆ ಹೊರತು. ಮತ್ತೊಮ್ಮೆ ರಾಜಮಾತೆ ಹಾಸ್ಪಿಟ್ಲ್ ಸೇರ್ಕೊತಾರೆ, ಗಂಗಾರಾಮ್ ಹಾಸ್ಪಿಟ್ಲು ಸೇರಿದ ಮೇಲೆ ಮತ್ತೊಂದು ಏನಾಗುತ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಜೂನ್ 2ನೇ ತಾರೀಕು 3ನೇ ತಾರೀಕು ಅಯೋಧ್ಯೆ ರಾಮ ಮಂದಿರದ ಹಣದ ವಿಚಾರದಲ್ಲಿ ಅಖಿಲೇಶ್ ಯಾದವ್ ಫಸ್ಟ್ ಮಾತಾಡ್ತಾರೆ. ಇಲ್ಲಿವರೆಗೂ ರಾಮನ ಹೆಸರು ಹೇಳಿದ್ರೆ ಎಲ್ಲಿ ಬಾಯಿ ಅಶುದ್ಧಿ ಆಗ್ಬಿಡುತ್ತೋ ಅಂತೇಳಿ ಓಡಾಡ್ತಿದ್ದಂಥ ಅಖಿಲೇಶ್ ಯಾದವ್, ಇಂಗ್ಲೆಂಡಲ್ಲಿ ತನ್ನ ಫ್ಯಾಮಿಲಿ ಜೊತೆ ವೆಕೇಷನಲ್ಲಿದ್ದಂತಹ ಅಖಿಲೇಶ್ ಯಾದವ್ ಇದ್ದಕ್ಕಿದ್ದಂಗೆ ಟ್ವೀಟ್ ಮಾಡ್ತಾರೆ, ಇದ್ದಕ್ಕಿದ್ದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ರಾಮ ಮಂದಿರದಲ್ಲಿ ಹಣ ಎಣಿಕೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ. ಆಗಿಲ್ಲ ಅಂತ ಹೇಳ್ತಿಲ್ಲ, ಆಗಿರೋರು ಹಿಂದೆ ಯಾವ ಷಡ್ಯಂತ್ರ ನಡ್ಕೊಂಡು ಹೋಗಿದೆ, ಯಾರ ಇದರ ಸೂತ್ರಧಾರರು. ಭಾಳ ಒಳ್ಳೆ ಕೆಲಸ ಮಾಡಿದೆ ಯೋಗಿ ಸರ್ಕಾರ. ಇಮ್ಮಿಡಿಯೇಟಾಗಿ SIT ಫಾರ್ಮ್ ಮಾಡಿದೆ, 8 ಜನ ಅರೆಸ್ಟ್ ಆಗಿದ್ದಾರೆ. ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಯಾರು ಮಾಡಿಸಿದ್ರು ಅನ್ನೋದು ಭಾಳ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನೋಡಿ, ಏನು ಚಂಪತ್ ರಾಯ್ ಇದಾರಲ್ಲ, ಅವರ ಡ್ರೈವರ್ ಟಿನ್ನು ಯಾದವ್ ಅರೆಸ್ಟ್ ಆಗಿದ್ದಾರೆ. ಈ ಟಿನ್ನು ಯಾದವೇ ಮಾಸ್ಟರ್ ಮೈಂಡ್. ಈ ಟಿನ್ನು ಯಾದವ್ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಕೆಲವೇ ದಿವಸದಲ್ಲಿ ಆಚೆ ಬರುತ್ತೆ. ಯಾಕೆಂದರೆ ಚಂಪತ್ ರಾಯ್ ಅವ್ರ ಬಗ್ಗೆ ಇವತ್ತು ಕೂಡ ನನಗೆ ಅನುಮಾನ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ 80 ವರ್ಷದ ಇಳಿ ವಯಸ್ಸಲ್ಲಿರ್ತಕ್ಕಂಥವ್ರು ರೀ. ಹಿಂದೆ ಅವರು ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ರು, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಪ್ರೊಫೆಸರು. ತುಂಬ ಒಳ್ಳೆಯ ಹೆಸರು ಇತ್ತು ಅವರಿಗೆ. ಅಂತಹ ಒಂದು ಒಳ್ಳೆ ಜೀವನವನ್ನು ಬಿಟ್ಟು ದೇಶಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ, ರಾಮನಿಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಬಂದು ಇಡೀ ತನ್ನ ಜೀವನವನ್ನು ರಾಮನಿಗೋಸ್ಕರ ದಾರ ಎರೆದಿರ್ತಕ್ಕಂಥ ವ್ಯಕ್ತಿ 80 ವರ್ಷ ಇಳಿ ವಯಸ್ಸಲ್ಲಿ ರಾಮನ ದುಡ್ಡು ಕದ್ದು ತಿಂತಾರೆ ಅಂತ ಹೇಳಿದ್ರೆ ಯಾರಿಗೂ ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಲಿರೋರು ಅವ್ರಿಗೆ ಬೆನ್ನಿಗೆ ಚುರಿ ಹಾಕಿದಾರ ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅದು ಈಗ ತನಿಖೆಯಿಂದ ಆಚೆ ಬರಬೇಕು. ಈ ಟಿನ್ನು ಯಾದವ್ನ ಹಿಸ್ಟ್ರಿ ಆಚೆ ಕಡೆಗೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಅವರು, ಎಸ್ಪೆಷಲಿ ಸೋನಿಯಾ ಗಾಂಧಿ ಬಂದ ಮೇಲೆ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳನ್ನ ಒಂದಕ್ಕೊಂದು ತಾಳೆ ಹಾಕೊಂಡು ಹೋದರೆ ಭಯ ಆಗುತ್ತೆ ರೀ. ಸೋನಿಯಾ ಗಾಂಧಿ ಭಾರತಕ್ಕೆ ರಾಜೀವ್ ಗಾಂಧಿಯವ್ರನ್ನ ಮದುವೆಯಾಗಿ ಬಂದಿದ್ದಲ್ಲ, ಅವರನ್ನು ಕಳಿಸಿದ್ದು ಅಂತೇಳಿ ಅನೇಕ ಪುಸ್ತಕಗಳು ಹೇಳ್ತವೆ. ಯಾವುದೋ ಒಂದು ದೊಡ್ಡ ಮಿಷನ್ ಮೇಲೆ ಕಳಿಸಿದ್ರು ಅಂತೇಳಿ ಪುಸ್ತಕಗಳು ಹೇಳೋದು. ಇದೇ ಪುಸ್ತಕಗಳು ಹೇಳ್ತವೆ ರಾಜೀವ್ ಗಾಂಧಿಯವರ ಆ ಸಂದರ್ಭದಲ್ಲಿ ರ್ಯಾಲಿಗಳು ನಡೀತಾ ಇತ್ತಲ್ಲ, ರಾಜೀವ್ ಗಾಂಧಿ ಹತ್ಯೆ ಆದಾಗ ರ್ಯಾಲಿಗಳು ನಡೀತಾ ಇತ್ತಲ್ಲ, ರಾಜೀವ್ ಗಾಂಧಿಯವರು 181 ರ್ಯಾಲಿ ಮಾಡಿದರು ಅವಾಗ. ಆ 181 ರ್ಯಾಲಿನಲ್ಲಿ 180 ರ್ಯಾಲಿ ಸೋನಿಯಾ ಗಾಂಧಿಯವರು ಜೊತೆಲಿದ್ದರಂತೆ ರಾಹುಲ್ ಗಾಂಧಿ ಅವರು. ನೋಡಿ, ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು 181 ರ್ಯಾಲಿ ಮಾಡಿದರು.
ಆ 181 ರ್ಯಾಲಿನಲ್ಲಿ 180 ರ್ಯಾಲಿಯಲ್ಲಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿಯವರ ಜೊತೆಲಿದ್ದರಂತೆ. ಆದರೆ ಕಡೆ ರ್ಯಾಲಿನಲ್ಲಿ ಅವ್ರು ಇರಲಿಲ್ಲ. ಅದಾದ ಮೇಲೆ ಮಾಧವರಾವ್ ಸಿಂಧ್ಯಾ ಅವರ ಪ್ಲೇನ್ ಕ್ರ್ಯಾಶ್ ಆಗುತ್ತೆ. ರಾಜೇಶ್ ಪೈಲಟ್, ಗ್ಯಾನಿ ಜೈಲ್ ಸಿಂಗ್, ದೋರ್ಜಿ ಕಾಂಡು ಇವರೆಲ್ಲರ ಕತೆ ಮುಗಿಯುತ್ತೆ. ಯಾರು ಮಾಡಿದ್ರು, ಯಾಕೆ ಹಿಂಗಾಯಿತು? ಇದ್ದಕ್ಕಿದ್ದಂಗೆ ಅಯೋಧ್ಯೆ ಘಟನೆ ಏನು ನಡೀತಾ ಇದೆ ಇದು ನೋಡಿ. ಇಡೀ ಜಗತ್ತಿನಲ್ಲಿ 3 ಅತ್ಯಂತ ದೊಡ್ಡ ಶ್ರದ್ಧಾ ಕೇಂದ್ರಗಳು. ಕ್ರಿಶ್ಚಿಯನರಿಗೆ ವ್ಯಾಟಿಕನ್, ಮುಸಲ್ಮಾನರಿಗೆ ಮೆಕ್ಕಾ, ಹಿಂದೂಗಳಿಗೆ ಈಗ ಅಯೋಧ್ಯ ಒಂದು ಅತ್ಯಂತ ನಂಬಿಕೆಯ ಮತ್ತು ಶ್ರದ್ಧೆಯ ಕೇಂದ್ರ. ಮುಂಚೆ ಅಯೋಧ್ಯದಲ್ಲಿ ಟೆಂಟಲ್ಲಿ ಇಟ್ಟಿದ್ರು ರಾಮಲಲ್ಲಾನ. ಆಗ ಒಂದು 50,000 ಜನ ಹೋಗಿದ್ರೆ ಹೆಚ್ಚಿತ್ತು. ಈಗ 5 ಕೋಟಿ ಜನ ಹೋಗ್ತಾರೆ. ಇವತ್ತು ಎಲ್ಲ ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಿದೆ. ಕ್ರಿಶ್ಚಿಯನ್ರಿಗೆ ವ್ಯಾಟಿಕನ್ ಹೇಗೋ, ಮುಸಲ್ಮಾನರಿಗೆ ಮೆಕ್ಕ ಹೇಗೋ, ಹಾಗೆ ಇಡೀ ಹಿಂದೂ ಸಮುದಾಯಕ್ಕೆ, ಜಗತ್ತಲ್ಲಿರ್ತಕ್ಕಂಥ ಅಷ್ಟು ದೊಡ್ಡ ಹಿಂದೂ ಸಮುದಾಯಕ್ಕೆ ಇವತ್ತೊಂದು ಶ್ರದ್ಧೆಯ ಕೇಂದ್ರ ಆಗಿ ಮಾರ್ಪಟ್ಟಿದೆ. ವ್ಯಾಟಿಕನ್ ಇರ್ತಕ್ಕಂಥದ್ದು 109 ಎಕರೆನಲ್ಲಿ. ಅಯೋಧ್ಯೆಯ ಈ ಪ್ರಾಂಗಣವನ್ನು ನಿರ್ಮಾಣ ಮಾಡೋದು 108 ಎಕರೆನಲ್ಲಿ. ಆದರೆ ವ್ಯಾಟಿಕನ್ನಿಂದ ಬರ್ತಿರ್ತಕ್ಕಂಥ ಅಷ್ಟು ಕನ್ವರ್ಷನ್ ಹಣ ಭಾರತದಲ್ಲಿ ಈ ಟ್ರಸ್ಟ್ಗಳ ಮುಖಾಂತರ, NGOಗಳ ಮುಖಾಂತರ ಕನ್ವರ್ಷನ್ಗೆ ಹೋಗ್ತಾ ಇತ್ತು. ಈಗ ಮೋದಿಯವರು FCRA ತಗೊಂಬಂದು ಪಾಪದ ಹಣಕ್ಕೆ ಬ್ರೇಕ್ ಹಾಕಿದ್ದಾರೆ. ಈಗ ನಿಮ್ಗೆ ಅರ್ಥ ಆಗಿರಬೇಕು. ನೀಟ್ ಪ್ರಕರಣ ಮಾಡೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಹಿಂದೆ ಯಾಕೆ ಬಿದ್ದರು, ಇವಾಗ ಅಯೋಧ್ಯೆ ಕರ್ಮಕಾಂಡ ಯಾಕೆ ಆಚೆ ಕಡೆಗೆ ಬಂತು, ಅದ್ರ ಹಿಂದೆ ಯಾಕೆ ನಿಂತ್ಕೊಂಡು ಸಾಜಿಶ್ ಮಾಡಿದ್ರು, ಇದರ ಉದ್ದೇಶ ಏನು? ಮೋದಿಯವರು FCRA ತಂದಿರೋದು ಕ್ರಿಶ್ಚಿಯನ್ ಮಿಷನರಿಗಳಿಗೆ, ಈ ಕನ್ವರ್ಷನ್ ಮಾಡ್ತಿದ್ದಂತಹ ಚರ್ಚ್ಗಳಿಗೆ, ಅದ್ರ ಹಿಂದೆ ನಿಂತಿದ್ದಂತಹ ರಾಜಮಾತ ಇಂಥವ್ರಿಗೆ ಬಲವಾದ ಕೊಡ್ಲಿ ಬಿಟ್ಟಿದ್ದು. ಇನ್ನು ಮುಂದೆ ಪ್ರತಿ ಪೈಸಕ್ಕೂ ಲೆಕ್ಕ ಕೊಡಬೇಕು. ಪ್ರತಿ FCRA ಅಕೌಂಟನ್ನು ಡೆಲ್ಲಿಯ SBIನ ಮೇನ್ ಬ್ರಾಂಚಲ್ಲೇ ಓಪನ್ ಮಾಡಬೇಕು. 20%ಗಿಂತ ಹೆಚ್ಚು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಮಾಡೋಂಗಿಲ್ಲ. ಅಲ್ರಿ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇವರು 50%, 55% ತೋರಿಸ್ತಾ ಇದ್ರಲ್ಲ. 106 ಕೋಟಿ ಇವರಿಗೆ ಆಫೀಸ್ ಇಡ್ಸೋದಕ್ಕೆ ಖರ್ಚಾಗ್ತಿತ್ತಂತೆ. ಕ್ಯಾಶ್ ಡ್ರಾ ಮಾಡೋಂಗಿಲ್ಲ. ಮುಂಚೆ ಕ್ಯಾಶ್ ಡ್ರಾ ಮಾಡ್ಕೊಂಡು ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದಾಗಿತ್ತು. ಪರ್ಸನಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಈಗ ಇವೆಲ್ಲ ರೂಲ್ಸ್ಗಳು ಹಾಕ್ಬಿಟ್ಟು ಏನು ಟೈಟ್ ಮಾಡಿಬಿಟ್ರಲ್ಲ, ಎಲ್ಲರದ್ದು ನಟ್ಟು ಬೋಲ್ಟ್ ಟೈಟ್ ಮಾಡಿದ್ರಲ್ಲ ಮೋದಿ. ಈಗ ಇಡೀ ಜಗತ್ತಿನ ಕನ್ವರ್ಷನ್ ಮಾಫಿಯಾ ಕಣ್ಣು ಮೋದಿಯವ್ರ ಮೇಲೆ ಬಿದ್ದಿದೆ. ಈಗ ಈವನ್ ಇದಕ್ಕೆ ಈ ಜಿಹಾದಿ ಮುಸ್ಲಿಂ ಕನ್ವರ್ಷನ್ ಗ್ಯಾಂಗನ್ನು ಕೂಡ ಹೊರತಾಗಿಲ್ಲ. ಅವ್ರಿಗೂ ರಬ್ಬಿಂದ ಬರ್ತಿರ್ತಕ್ಕಂಥ ದುಡ್ಡುಗಳು ಎಲ್ಲದಕ್ಕೂ ಬ್ರೇಕ್ ಬಿದ್ದುಬಿಟ್ಟಿದೆ ಈಗ. ಹಾಗಾಗಿನೇ ಈ FCRA ಮೇಲೆ ಬಾಯ್ ಬಿಡ್ಕೊಂತ ಇರೋದು ನೋಡಿ. ಇಡೀ ದೇಶದಲ್ಲಿರ್ತಕ್ಕಂಥ ಅಷ್ಟು NGOಗಳಲ್ಲಿ ಈ ಕ್ರಿಶ್ಚಿಯನ್ ಮಿಷನರಿ NGOಗಳಿರೋದು ಕೇವಲ 12%. ಇವರು ಮಾತ್ರ ಬಾಯ್ ಬಿಡ್ಕೊಂತಾರೆ. ಇನ್ನು 88% ಜನಕ್ಕೆ FCRA ದುಡ್ಡು ಬರ್ತಿತ್ತಲ್ಲ, ಅವ್ರಿಗೆ ಯಾರಿಗೂ ಪ್ರಾಬ್ಲಮೇ ಇಲ್ಲ. ಯಾಕೆ? ಇವರೇ ತಾನು ದಂಧೆ ಮಾಡಲಿಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ದಿದ್ದು. ಇವತ್ತು FCRA ತಂದಿದ್ದಕ್ಕೆ ಮೋದಿಯವ್ರನ್ನ ಹೊಡಿಲೇಬೇಕಾಗಿತ್ತು. ಅದಕ್ಕೊಂದಾಗಲೇ ಎಷ್ಟೋ ದಿವಸದಿಂದ ಒಂದು ವ್ಯೂಹ ರೆಡಿಯಾಗಿತ್ತು. ಆ ವ್ಯೂಹವನ್ನು ಈಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ನಾನು ಆಗಲೇ ಅದಕ್ಕೆ ಹೇಳಿದ್ದು, ಆ ಕಾಕ್ರೋಚ್ ಪಾರ್ಟಿಯಿಂದ ಹಿಡ್ಕೊಂಡು ಈವನ್ ಅಯೋಧ್ಯೆವರೆಗೂ ಈ ಕ್ರೊನಾಲಜಿಯನ್ನು ಹಾಕೊಂಬಂದರೆ ಯಾವ ಆಬ್ಜೆಕ್ಟಿವ್ ಅಂತ ಗೊತ್ತಾಗುತ್ತೆ. ಒಂದಕ್ಕೊಂದು ಲಿಂಕ್ ಬೆಳೀತಾ ಹೋಗುತ್ತೆ. ಎಚ್ಚೆತ್ಕೊಳ್ಳದೆ ಇದ್ರೆ ಭಾರತವೇ ಅಪಾಯದಲ್ಲಿರುತ್ತೆ. ಮೋದಿನ ಟಾರ್ಗೆಟ್ ಮಾಡೋಕ್ಕೋಗಿ, ಯೋಗಿಯವ್ರನ್ನ ಟಾರ್ಗೆಟ್ ಮಾಡೋಕ್ಕೋಗಿ ಇವತ್ತು ಇಡೀ ದೇಶದ ಭದ್ರತೆಗೆ ಒಂದು ಅಪಾಯ ತಂದುಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಯೋಗಿಯವ್ರನ್ನ ಹೊಡಿಲೇಬೇಕು ಈ ಸರಿ ಅವರು ಅಯೋಧ್ಯೆ ವಿಷಯ ಇಟ್ಕೊಂಡು. ಮತ್ತೊಮ್ಮೆ 2027ರಲ್ಲಿ ಯೋಗಿ ಅಧಿಕಾರಕ್ಕೆ ಬಂದರೆ ಯಾರು ಉತ್ತರ ಪ್ರದೇಶ ಗೆಲ್ತಾರೋ ಅವರೇ ಡೆಲ್ಲಿ ಗೆಲ್ಲೋದು. 80 ಸೀಟ್ ಇರ್ತಕ್ಕಂಥ ಉತ್ತರ ಪ್ರದೇಶ. ಮತ್ತೆ ಯೋಗಿ ಅಧಿಕಾರಕ್ಕೆ ಬಂದರೆ 2029ರಲ್ಲಿ ಅಲ್ಲಿ ಅಧಿಕಾರಕ್ಕೆ ಬರೋದು ಮೋದಿ ಪಕ್ಕ. ಹಾಗಾಗಿ ಎಲ್ಲರೂ ರೆಡಿಯಾಗಿ ನಿಂತುಬಿಟ್ಟಿದ್ದಾರೆ. ಕಡೇ ವಾರ ಅಂಥೇಳಿ ಚೈನಾದಿಂದ ಹಿಡ್ಕೊಂಡು, ಸೋರೋಸಿಂದ ಹಿಡ್ಕೊಂಡು, ರಾಹುಲ್ ಗಾಂಧಿ, ರಾಜಮಾತಾ ಆದಿಯಾಗಿ ಎಲ್ಲರೂ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. CPI ಕೂಡ ಕೈ ಜೋಡಿಸ್ಬಿಟ್ಟಿದೆ, ಖಲಿಸ್ತಾನಿಗಳು ಕೈ ಜೋಡಿಸ್ಬಿಟ್ಟಿದ್ದಾರೆ. ಆದರೆ ಈ ಯುದ್ಧವನ್ನು ಎದುರಿಸೋ ತಾಕತ್ತು ಮಾತ್ರ ಮೋದಿಯವ್ರಿಗೆ, ಯೋಗಿಯವ್ರಿಗೆ ಇದೆ. ಅದೇ ನಮಗಿರ್ತಕ್ಕಂಥ ಆಶಾಭಾವನೆ. ನಮಸ್ಕಾರ.